ನಮಸ್ಕಾರ ರೀ ಸಾವುಕಾರ ಮಂದಿಗೆ. ನೀವು ಆಲ್ರೆಡಿ ಟೈಟಲ್ ಮತ್ತು ಥಂಬ್ನೇಲ್ ನೋಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ಇವತ್ತಿನ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ನಾನು ತಿಳ್ಕೊತಾ ಇದ್ದೀನಿ. ಯಾವ ಟಾಪಿಕ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತೇಳಿ. ಹೌದು, ಅದೇನಪ್ಪ ಅಂದರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ. ಅಂದರೆ 6ನೇ ಕಂತಿಗೆ ಹೊಸದಾಗಿ 4 ರೂಲ್ಸು ಆ್ಯಡ್ ಆಗಿದೆ. ಆ ಒಂದು ರೂಲ್ಸ್ ಏನು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಕಂಪ್ಲೀಟಾಗಿ ನೋಡ್ರಿ. ಹಂಗಂದ್ರೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಏನೂ ಅರ್ಥ ಆಗೋದೇ ಇಲ್ಲ. ಬನ್ನಿ ಫ್ರೆಂಡ್ಸ್, ಡೈರೆಕ್ಟಾಗಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನಿಮಗೆಲ್ಲರಿಗೂ ಗೊತ್ತೇ ಇದೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ. ಅದೇನೆಂದರೆ ಕಾಂಗ್ರೆಸ್ ಸರ್ಕಾರ ಗೆದ್ದ ಮೇಲೆ 5 ಯೋಜನೆಗಳು ಜಾರಿಗೆ ತರುತ್ತೆ. ಅದರಲ್ಲಿ ಒಂದು ಬಹುಮುಖ್ಯವಾದ ಯೋಜನೆ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆ. ಏನಕ್ಕಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಸಾಕಷ್ಟು ಮಹಿಳೆಯರಿಗೆ ತಿಂಗಳಿಗೆ 2,000 ರೂಪಾಯಿ ಬರ್ತಿರೋದ್ರಿಂದ ಒಂದು ತುಂಬ ಖುಷಿಯಾಗಿದ್ದಾರೆ. ಆ ಒಂದು 2,000 ರೂಪಾಯಿಂದ ಒಂದು ಸಣ್ಣ ಪುಟ್ಟ ಅಮೌಂಟಿಂದ ಮನೆ ನಡೆಸ್ಕೊಂಡು ಹೋಗ್ಬೋದು, ಅಥವಾ ಏನಕ್ಕೋ ಆ ಒಂದು ಹಣ ಯೂಸ್ ಆಗ್ತದೆ ಅಂತೇಳಿ ಸಾಕಷ್ಟು ಮಹಿಳೆಯರು ತುಂಬಾ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಇನ್ನು ಕೆಲವರು ಮಹಿಳೆಯರಿಗೆ ಅಮೌಂಟ್ ಬರ್ತಾ ಇಲ್ಲ, ಅಷ್ಟೇ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸಿಂದ ಆಗಿರ್ಬೋದು, ಹಾಗೆ ಅವರ ಕಡೆಯಿಂದನೂ ಫಾಲ್ಟ್ಸ್ ಇರ್ಬೋದು. ಅಂಥವ್ರು ಈ ಒಂದು ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಇನ್ಮೇಲೆ ನಿಮ್ಮ ಅಕೌಂಟಿಗೆ ಹಣ ಬರಬೇಕಂದ್ರೆ ಏನೆಲ್ಲ ಮಾಡಬೇಕು ಅಂತ ಹೇಳಿ. ಸೊ ಇವಾಗ ಡೈರೆಕ್ಟಾಗಿ ಒಂದು ಟಾಪಿಕ್ಗೆ ಬಂದುಬಿಡ್ತೀನಿ. ಅಂದರೆ ಆ ಒಂದು 4 ಕಂಡೀಷನ್ಸ್ ಏನಪ್ಪ ಅಂದರೆ, ಮೊದಲನೇದಾಗಿ ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಯಾರ ಹೆಸರಿದೆಯೋ ಅವ್ರದ್ದೆಲ್ಲರದು KYC ಆಗಿರಲೇಬೇಕು. ಅಂದರೆ ಈಗ ರೇಷನ್ ಕಾರ್ಡಲ್ಲಿ ನಿಮಗೆಲ್ಲ ಗೊತ್ತಾಇದೆ KYC ಹೇಗೆ ಮಾಡಿಸೋದು ಅಂತ ಹೇಳಿ. ಹಾಗೆ ನಾನು ನಿನ್ನೆ ಕೂಡ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ, ಅದರಲ್ಲಿ ಕೂಡ ಕ್ಲಿಯರಾಗಿ ಹೇಳಿದ್ದೀನಿ ನೋಡಿ. ಸೊ ಅಲ್ಲಿ ಹೋಗಿ ಕೂಡ ನೀವು ನೋಡ್ಕೋಬೋದು. ಸೊ ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು, ನಿಮ್ಮ ಒಂದು ಅಕೌಂಟ್ಗೆ ನಿಮ್ಮ ಒಂದು NPCI ಮ್ಯಾಪಿಂಗ್ ಆಗಿರಲೇಬೇಕು. ಅಂದರೆ ನಿಮಗೆಲ್ಲ ಗೊತ್ತಾಯಿದೆ ನಿಮ್ಮ ಒಂದು ಅಕೌಂಟ್ಗೆ ಮತ್ತು ಒಂದು ಆಧಾರ್ ಕಾರ್ಡ್ಗೆ ಮ್ಯಾಪಿಂಗ್ ಮಾಡ್ತಾರಲ್ಲ, ಸೊ ಆ ಥರ ಮ್ಯಾಪಿಂಗ್ ನೀವು ಮಾಡಿಸಿರಲೇಬೇಕು. ನಿಮ್ಮ ಒಂದು ಬ್ಯಾಂಕ್ಗೆ NPCI ಮ್ಯಾಪಿಂಗ್ ಆಗಿರಲೇಬೇಕು. ಅದು ಸೆಕೆಂಡ್ ಪಾಯಿಂಟು. ಹಾಗೆ 3ನೇ ಪಾಯಿಂಟ್ ಏನಪ್ಪ ಅಂದರೆ, ಇನ್ನು ಕೆಲವ್ರದ್ದು NPCI ಮ್ಯಾಪಿಂಗ್ ಆಗಿದ್ರೂ ಹಣ ಬರ್ತಾ ಇರಲ್ಲ. ಸೊ ಏನಾಗ್ತಾ ಇರುತ್ತೆ ಅಂದರೆ, ಕಂಟಿನ್ಯೂಸ್ ಆಗಿ ಅವ್ರದ್ದು ಒಂದು ಹಣ ಬರ್ತಾನೆ ಇರಲ್ಲ, ಪೆಂಡಿಂಗಲ್ಲಿರುತ್ತೆ. ಸೊ ಅಂಥವ್ರು ಏನು ಮಾಡ್ಬೇಕು ಅಂದರೆ, ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನ ಚೇಂಜ್ ಮಾಡಿಸಿ. ಇವಾಗ ನಿಮ್ಮದು ಫಾರ್ ಎಕ್ಸಾಂಪಲ್ ಯಾವುದೋ ಕರ್ನಾಟಕನೋ SBIನೋ ಏನೇ ಇದ್ರೂ ಪೋಸ್ಟ್ ಬ್ಯಾಂಕ್ ಮಾಡಿಸ್ಕೊಳ್ರಿ. ಇದು ನನ್ನ ಒಂದು ಬೆಸ್ಟ್ ಸಜೆಷನ್. ಏನಕ್ಕಂದರೆ ಸುಮಾರು ಜನ ಒಂದು ಪೋಸ್ಟ್ ಬ್ಯಾಂಕ್ನ ಮಾಡಿಸ್ಕೊಂಡ್ಮೇಲೆ ತಮ್ಮ ಒಂದು ಅಕೌಂಟ್ನ ಚೇಂಜ್ ಮಾಡಿಸಿದ್ಮೇಲೆ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬಂದಿದೆ. ಇವಾಗ ನೀವು ಏನು ಮತ್ತೆ ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಗೇನೊಂದು ಗೃಹಲಕ್ಷ್ಮಿ ಯೋಜನೆದು ನೀವು ಮುಂಚೆ ಬ್ಯಾಂಕ್ ಅಕೌಂಟ್ ಕೊಟ್ಟಿರ್ತೀರಾ, ನಿಮ್ಗೊಂದು ಅಪ್ಲಿಕೇಶನ್ ಫಾರ್ಮ್ ಎಲ್ಲ ಕೊಟ್ಟಿರ್ತಾರಲ್ಲ, ಅಕ್ನಾಲಜ್ಮೆಂಟು, ರೇಷನ್ ಕಾರ್ಡ್ ಎಲ್ಲ ಅದೇ ಇರುತ್ತೆ. ರೇಷನ್ ಕಾರ್ಡ್ ನಂಬರಿಂದ ಇನ್ನು ಮತ್ತೆ ಏನು ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ. ಹೊಸದಾಗಿ ಅಪ್ಲಿಕೇಶನ್ ಹಾಕಲೇಬೇಡಿ. ಜಸ್ಟ್ ನಿಮ್ಮ ಒಂದು KYC ಆದಮೇಲೆ ಏನು NPCI ಮ್ಯಾಪಿಂಗ್ ಏನು ಮಾಡಿಸಿರ್ತೀರಾ, NPCI ಮ್ಯಾಪಿಂಗ್ ಮಾಡಿಸಿದ ಕೂಡಲೇ ಹಳೆಯ ಒಂದು ಬ್ಯಾಂಕ್ದು NPCI ಮ್ಯಾಪಿಂಗ್ ಆಟೋಮೆಟಿಕ್ ರಿಮೂವ್ ಆಗುತ್ತೆ. ಹೊಸದಾಗಿ ಮಾಡಿಸಿರೋಂಥ ಬ್ಯಾಂಕ್ಗೆ NPCI ಮ್ಯಾಪಿಂಗ್ ಮಾಡಿಸಿದ್ರೆ ನಿಮಗೆ ಅಮೌಂಟ್ ಬರುತ್ತೆ. ಸೊ 4ನೇ ಕಂಡೀಷನ್ಸ್ ಏನಪ್ಪ ಅಂದರೆ, ನೀವು ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ರಿ. ಅಲ್ಲಿ ಸ್ಟೇಟಸಲ್ಲಿ ಏನಾದರೂ ಇನ್ನೊಂದು ಸಲ ಅಪ್ಲೈ ಮಾಡಿ ಅಂತಿದ್ರೆ ಖಂಡಿತವಾಗ್ಲೂ ನೀವು ಇನ್ನೊಂದು ಸಲ ಅಪ್ಲೈ ಮಾಡಬೇಕು. ಏನಕ್ಕಂದರೆ ಕೆಲವೊಂದು ಟೈಮು ನಿಮ್ಮ ಒಂದು ರೇಷನ್ ಕಾರ್ಡು ನಂಬರಿಂದ ಹಾಕಿರ್ತೀರಲ್ಲ, ಸೊ ಟೆಕ್ನಿಕಲ್ ಇಶ್ಯೂಯಿಂದ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ ರಿಜೆಕ್ಟ್ ಆಗಿರುತ್ತೆ. ಸೊ ಅಂಥವರು ಮತ್ತೊಂದು ಸಲ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ರೆ ಮತ್ತೆ ನಿಮ್ಮ ಒಂದು ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಇವತ್ತಿನ ಮಾಹಿತಿ. ನಿಮ್ಗೇನಾದರೂ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಗೆ. ಧನ್ಯವಾದಗಳು.